ಆ ವ್ಯಕ್ತಿ ಯಾವಾಗ ಆ ನಾಯಿಗೆ ಹೊಡೆದು ಎಸ್ಕೇಪ್ ಆದನೋ ಅವತ್ತಿನಿಂದಲೇ ಅವನ ಜೊತೆ ವಿಚಿತ್ರವಾದ ಘಟನೆಗಳು ನಡೆಯೋಕ್ ಶುರುವಾಗುತ್ತೆ. ಒಮ್ಮೊಮ್ಮೆ ಅವನ ಫ್ರೆಂಡ್ಸು ಯಮರಾಜನ ದೂತರ ತರ ಕಾಣಿಸ್ತಾ ಇದ್ರು, ಮತ್ತೆ ಒಮ್ಮೊಮ್ಮೆ ಅವನ ಸಾವೇ ಅವನ ಕಣ್ಣು ಮುಂದೆ ಬರ್ತಾ ಇತ್ತು. ಆದ್ರೆ ಇದ್ದಕ್ಕಿದ್ದ ಹಾಗೆ ಇಬ್ರು ವ್ಯಕ್ತಿಗಳು ಬಂದು ಅವನಿಗೆ ಸಿಕ್ಕಾಪಟ್ಟೆ ಹೊಡೆದು ಫೋರ್ಸ್ ಆಗಿ ತಮ್ಮ ಜೊತೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಹೋದ ತಕ್ಷಣ ಒಂದು ದೊಡ್ಡ ಕೋಣ ಓಡೋಡಿ ಅವನ ಹತ್ರ ಬರುತ್ತೆ. ಅದರ ಮೇಲೆ ಯಮರಾಜನ ದೂತರು ಕೂತಿದ್ರು. ಆ ದೂತರು, ಯಾವ ಮೂಕ ಪ್ರಾಣಿಗೆ ನೀನು ಹೊಡೆದು ಸಾಯಿಸಿದ್ಯೋ ಅದೇ ರೀತಿ ನಿನ್ನ ಸಾವು ಕೂಡ 45 ದಿನಗಳ ನಂತರ ಆಗುತ್ತೆ ಅಂತ ವಾರ್ನಿಂಗ್ ಕೊಡ್ತಾರೆ. ಇದನ್ನ ಕೇಳಿದ ತಕ್ಷಣ ಆ ವ್ಯಕ್ತಿ ತನ್ನ ಪ್ರಾಣ ಉಳಿಸ್ಕೊಳ್ಳೋಕೆ ಅಂತ ಪೊಲೀಸ್ ಸ್ಟೇಷನ್ ಕಡೆ ಓಡ್ತಾನೆ. ಅಲ್ಲಿ ಅವನು ಸಿಕ್ಕಾಪಟ್ಟೆ ಭಯದಿಂದ ನಡೆದಿದ್ದೆಲ್ಲ ಕಾನ್ಸ್ಟೇಬಲ್ಗೆ ಹೇಳ್ತಾನೆ. ಆ ಕಾನ್ಸ್ಟೇಬಲ್ ಇಬ್ರು ಪೊಲೀಸರನ್ನ ಅವನ ಜೊತೆ ಆ ಜಾಗಕ್ಕೆ ಕಳಿಸ್ತಾರೆ. ಆದ್ರೆ ಅಲ್ಲಿಗೆ ಹೋಗಿ ನೋಡಿದ್ರೆ ಎಲ್ಲಾನು ಮಾಯ ಆಗೋಗಿತ್ತು. ಆ ವ್ಯಕ್ತಿಗೆ ಇವಾಗ ಇನ್ನೂ ಜಾಸ್ತಿ ಭಯ ಆಗುತ್ತೆ. ಪೊಲೀಸರು ಕೂಡ ಅವನನ್ನ ಹುಚ್ಚ ಅಂತ ಅನ್ಕೊಳ್ತಾರೆ. ಎಲ್ಲಾದ್ರೂ ನಿಜವಾಗ್ಲೂ 45 ದಿನಗಳಾದ್ಮೇಲೆ ತಾನು ಸತ್ತೋಗ್ತೀನ ಅಂತ ಅವನಿಗೆ ಸಿಕ್ಕಾಪಟ್ಟೆ ಭಯ ಶುರುವಾಗುತ್ತೆ. ಮನೆಯಲ್ಲೂ ಕೂಡ ಅವನಿಗೆ ಅದೇ ಯಮದೂತರ ಮುಖ ಕಾಣಿಸ್ತಾ ಇತ್ತು, ಮತ್ತೆ ತನ್ನದೇ ಚಿತೆ ಉರಿಯೋದು ಕಣ್ಣು ಮುಂದೆ ಬರ್ತಾ ಇತ್ತು. ಆಕ್ಚುಲಿ ಯಮರಾಜ ಅವನು ಮಾಡಿದ ಪಾಪದ ಶಿಕ್ಷೆನ ಅವನು ಬದುಕಿರುವಾಗ್ಲೇ ಈ ಪ್ರಪಂಚದಲ್ಲಿ ಕೊಡ್ತಾ ಇದ್ರು. ಇದರ ನೆಕ್ಸ್ಟ್ ಪಾರ್ಟ್ ಬೇಕು ಅಂದ್ರೆ ಈಗಲೇ ಕಮೆಂಟ್ ಮಾಡಿ.